ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಾಲಾ ಬಸ್ ಹಾಗೂ ಸ್ಕೂಟರ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಇಬ್ಬರು ಮಕ್ಕಳ ಜೀವ ಹೋಗಿದೆ. ಹೆಣ್ಣೂರು ಸಂಚಾರಿ ಠಾಣೆ ವ್ಯಾಪ್ತಿಯ ತಣಿಸಂದ್ರ ಬಳಿ ಅಪಘಾತ ಸಂಭವಿಸಿದ್ದು, ಮಕ್ಕಳನ್ನು ಕರೆದುಕೊಂಡು ಸ್ಕೂಟರ್ನಲ್ಲಿ ಹೋಗ್ತಿದ್ದ ವ್ಯಕ್ತಿಗೆ ಸ್ಕೂಲ್ ಬಸ್ ಒಂದು ಡಿಕ್ಕಿ ಹೊಡೆದಿದೆ. ಪರಿಣಾಮ ಮಕ್ಕಳು ಕೆಳಗೆ ಬಿದ್ದಿದ್ದು ಮಕ್ಕಳ ಮೇಲೆಯೇ ಬಸ್ ಹರಿದಿದೆ. ಅಪಘಾತದಲ್ಲಿ 2 ಮುದ್ದಾದ ಜೀವಗಳು ರಸ್ತೆಯಲ್ಲೇ ಒದ್ದಾಡಿ ಪ್ರಾಣ ಬಿಟ್ಟಿದ್ದು, ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಶಾಲಾ ಬಸ್ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡ್ಕೊಂಡು ಹೋಗಿ ಅವರು ಬರ್ಲಿ ನೋಡ್ಲಿ ಹಿಂದ್ಗಡೆ ನೋಡ್ಕೊಂಡು ಹೋಗಿ ತಂದೆನಾ ಕೆಎಸ್ಆರ್ಟಿಸಿ ಬಸ್ ಅಂಡರ್ ಪಾಸ್ ಸೇತುವೆಗೆ ಡಿಕ್ಕಿ ಹೊಡೆದ ಪರಿಣಾಮ 19 ಪ್ರಯಾಣಿಕರು ಗಾಯಗೊಂಡ ಘಟನೆ ಮಂಡ್ಯದ ಕೋಡಿಹಳ್ಳಿ ಬಳಿ ನಡೆದಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ದಶಪಥ ಮಾರ್ಗದ ಸರ್ವಿಸ್ ರಸ್ತೆಯಲ್ಲಿ ಈ ಅಪಘಾತ ಸಂಭವಿಸಿದೆ. ಬೆಂಗಳೂರಿನಿಂದ ವಿರಾಜಪೇಟೆಗೆ ತೆರಳುತ್ತಿದ್ದ ಬಸ್ ಕೋಡಿಹಳ್ಳಿ ಅಂಡರ್ ಪಾಸ್ ಬಳಿ ಸಾಗ್ತಿದ್ದಾಗ ಸ್ಟೀರಿಂಗ್ ಲಾಕ್ ಆಗಿ ನಿಯಂತ್ರಣ ತಪ್ಪಿ ಸೇತುವೆಗೆ ಡಿಕ್ಕಿ ಹೊಡೆದಿದೆ ಅಂತ ಮಾಹಿತಿ ತಿಳಿದು ಬಂದಿದೆ. ಗಾಯಗೊಂಡ ಪ್ರಯಾಣಿಕರನ್ನ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಸ್ಥಳಕ್ಕೆ ಮದ್ದೂರು ಸಂಚಾರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಈ ಸಂಬಂಧ ಮದ್ದೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾವೇರಿ ನದಿಯಲ್ಲಿ ಮುಳುಗುತ್ತಿದ್ದ ವ್ಯಕ್ತಿಯನ್ನ ಯುವಕ ರಕ್ಷಿಸಿದ ಘಟನೆ ಮೈಸೂರಿನ ಕೆಆರ್ ನಗರ ತಾಲೂಕಿನ ಕಪ್ಪಡಿ ದೇವಸ್ಥಾನದ ಬಳಿ ನಡೆದಿದೆ. ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಮಂಜು ಈಜು ಬಾರದೆ ಮಧ್ಯಭಾಗದಲ್ಲಿ ಮುಳುಗುತ್ತಿದ್ದ ಸಂದರ್ಭದಲ್ಲಿ ಮಧು ತಕ್ಷಣವೇ ನೆರವಿಗೆ ಓಡಿದ್ದಾರೆ. ಹೆಬ್ಬಾಳು ಕೊಪ್ಪಲು ಗ್ರಾಮದ ನಿವಾಸಿ ಕಪ್ಪಡಿ ಮಧು ಧೈರ್ಯದಿಂದ ನದಿಗೆ ಹಾರಿ ಮಂಜುನನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಬಳಿಕ ಮಂಜು ಮಧುವಿನ ಕಾಲಿಗೆ ನಮಸ್ಕರಿಸಿ ಧನ್ಯವಾದ ತಿಳಿಸಿದ್ದಾರೆ. ಮುಂದಕ್ಕೆ ಅಪ್ಪೆ ಗಂಟ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂಜಲಿ ಕಾಂಬನೂರ್ ಅವರ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದ ಇಬ್ಬರು ಪ್ರಮುಖ ಆರೋಪಿಗಳನ್ನು ಯಾದಗಿರಿ ನಗರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣದ ಮಾಸ್ಟರ್ ಮೈಂಡ್ ವಿಜಯ್ ಹಳ್ಳಿ ಮತ್ತು ಸುಪಾರಿ ಕಿಲ್ಲರ್ ಮಿಥುನ್ ರಾಠೋಡ್ ಬಂಧಿತ ಆರೋಪಿಗಳಾಗಿದ್ದಾರೆ. ಕೊಲೆ ಮಾಡುವ ಮುನ್ನ ತನಿಖೆಯಿಂದ ತಪ್ಪಿಸಿಕೊಳ್ಳಲು ವಿಜಯ ಹಳ್ಳಿ ನೇಪಾಳಕ್ಕೆ ತೆರಳಿದ್ದ. ಅಲ್ಲಿಂದ ಮಹಾರಾಷ್ಟ್ರದ ಪುಣೆಗೆ ಬಂದಿದ್ದಾಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈತ ಕೊಲೆ ಮಾಡಿದ ಬಳಿಕ ಮುಂಬೈಗೆ ಪರಾರಿಯಾಗಿದ್ದ ಮಿಥುನ್ ಅನ್ನು ಕೂಡ ಬಂಧಿಸಲಾಗಿದೆ. ಜನ ಡಿಪಾರ್ಟ್ಮೆಂಟ್ ಅವರ ನಲ್ಲಿ SDA ಆಗಿ ಕೆಲಸ ಮಾಡ್ತಾ ಇದ್ರು. ಅವರ ಒಂದು ಹತ್ಯೆ ಆಗಿತ್ತು, ಮರ್ಡರ್. ಸೊ ಅದರಲ್ಲಿ ನಮಗೆ 5 ಜನ ಅರೆಸ್ಟ್ ಮಾಡಿದ್ವಿ ಈಗಾಗಲೇ. ಸೊ ಅದು ನಾವು ತನಿಖೆ ಸಮಯದಲ್ಲಿ ಅಟ್ರಾಸಿಟಿ ಸೆಕ್ಷನ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಅದನ್ನು ನಾವು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ DCR ಸ್ಟೇಷನ್ ಅವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ವಿ. ಅದರಲ್ಲಿ ಇನ್ನು 2 ಆರೋಪಿನ ಈಗ ನಾವು ಯಾದಗಿರಿ ಟೌನ್ PSI ಮಂಜನಗೌಡ ಅವರ ತಂಡ ನಿನ್ನೆ ದಸ್ತಗಿರಿ ಮಾಡಿದ್ದಾರೆ. ಸೊ ಒಬ್ರು ಮಿಥುನ್ ರಾಠೋಡ್ ಅಂತೇಳಿ ಅವರು ಹಲ್ಲೆ ಮತ್ತು ಹತ್ಯೆಗೈದ ಸೀನ್ನಲ್ಲಿ ಇರ್ತಾರೆ. ಅವರು ಮಿಥುನ್ ರಾಠೋಡ್ ಅಂತೇಳಿ ಅವರೊಬ್ರು ಎಸ್ಕೇಪ್ ಆಗಿದ್ರು, ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ವಿಜಯ್ ಕುಮಾರ್ ಹಳ್ಳಿ ಅಂತೇಳಿ ಅವರು ಈ ಕನ್ಸ್ಪಿರಸಿ ಅಂದರೆ ಈ ಕುರಿತು ಪ್ಲಾನಿಂಗ್ ಮತ್ತೆ ಇದರಲ್ಲಿ ಅವರ ಪಾತ್ರ ಇದೆ ಅಂತ ಹೇಳಿ. ಸೊ ಈಗ ಅವರ ಡಿಪಾರ್ಟ್ಮೆಂಟ್ ಅವರ ನಲ್ಲಿ SDA ಆಗಿ ಕೆಲಸ ಮಾಡ್ತಾ ಇದ್ರು. ಅವರ ಒಂದು ಹತ್ಯೆ ಆಗಿತ್ತು, ಮರ್ಡರ್. ಸೊ ಅದರಲ್ಲಿ ನಮಗೆ 5 ಜನ. ಇತ್ತೀಚೆಗೆ ಮ್ಯಾಟ್ರಿಮೋನಿಗಳಲ್ಲಿ ಮದುವೆಗೆ ವಧು ವರರನ್ನ ಹುಡುಕೋದು ಕಾಮನ್ ಆಗಿಬಿಟ್ಟಿದೆ. ಈ ಜಾಲದಲ್ಲಿ ಯಾಮಾರಿಸುವವರೇ ಹೆಚ್ಚಾಗಿದ್ದಾರೆ.
ಇಂಥದ್ದೇ ಪ್ರಕರಣ ಮಂಗಳೂರಿನಲ್ಲಿ ಬೆಳಕಿಗೆ ಬಂದಿದ್ದು ಯುವತಿಯರು ಬೆಚ್ಚಿ ಬಿದ್ದಿದ್ದಾರೆ. ಹಸೆಮಣೆ ಏರಿ ತಾಳಿ ಕಟ್ಟಿ ಲಕ್ಷ ಹಣ ಪೀಕಿದ ಬಳಿಕ ಯುವತಿಯರಿಗೆ ಕೈ ಕೊಟ್ಟಿದ್ದಾನಂತೆ. ಈತ ಒಂದಲ್ಲ ಎರಡಲ್ಲ 9 ಯುವತಿಯರಿಗೆ ವಂಚನೆ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಮದುವೆಯ ಹೆಸರಲ್ಲಿ ಯುವತಿಯರಿಗೆ ವಂಚನೆ ಮಾಡಿದ್ದ ಮನ್ಮಥ ಸುಶಾಂತ್ ಪೂಜಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕೆರೆಗಳ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ತಹಶೀಲ್ದಾರ್ ಗೀತಾ ಖಡಕ್ ಶಾಕ್ ನೀಡಿದ್ದಾರೆ. ಹಾಸನ ತಾಲೂಕಿನಲ್ಲಿ ಬರೋಬ್ಬರಿ 878 ಕೆರೆಗಳನ್ನು ಒತ್ತುವರಿ ಮುಕ್ತಗೊಳಿಸುವತ್ತ ಮಹತ್ವದ ಹೆಜ್ಜೆ ಇಟ್ಟಿದೆ. ಜಿಪಿಎಸ್ ತಂತ್ರಜ್ಞಾನ ಬಳಸಿ ಪ್ರತಿ ಕೆರೆಯ ನಿಖರವಾದ ಹದ್ದುಬಸ್ತು ಮತ್ತು ಒತ್ತುವರಿಯಾದ ಪ್ರದೇಶದ ಮಾಹಿತಿ ಪಡೆದಿದ್ದಾರೆ. ಕೇವಲ ಒತ್ತುವರಿ ತೆರವುಗೊಳಿಸುವುದಕ್ಕೆ ಸೀಮಿತವಾಗದ ತಹಶೀಲ್ದಾರ್ ಗೀತಾ ಭವಿಷ್ಯದಲ್ಲಿ ಮತ್ತೆ ಒತ್ತುವರಿಯಾಗದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ತಾವೇ ಖುದ್ದಾಗಿ ನಿಂತು ಜೆಸಿಬಿಗಳ ಮೂಲಕ ಕೆರೆಗಳ ಸುತ್ತ ಟ್ರಂಚ್ ನಿರ್ಮಾಣ ಮಾಡಿಸುತ್ತಿದ್ದಾರೆ. ಈ ದಿಟ್ಟ ಕ್ರಮದಿಂದಾಗಿ ಹಾಸನದ ನೂರಾರು ಕೆರೆಗಳಿಗೆ ಈಗ ಮರುಜೀವ ಬಂದಂತಾಗಿದೆ. ಕಲಬುರಗಿ ಜಿಲ್ಲೆಯ ಸುಲೇಪೇಟ್ನಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನದ ಅಂಗಡಿಗೆ ಕನ್ನ ಹಾಕಿದ್ದ 2 ಖತರ್ನಾಕ್ ಕಳ್ಳಿಯರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರನ್ನ ಬೀದರ್ ಜಿಲ್ಲೆಯ ಚಿದ್ರಿ ಗ್ರಾಮದ ನಿವಾಸಿಗಳಾದ ಸಲ್ಮಾ ಬೇಗಂ ಮತ್ತು ಶನ್ನು ಬೇಗಂ ಅಂತ ಗುರುತಿಸಲಾಗಿದೆ. ಕಳೆದ ಜನವರಿ 26ರಂದು ಬುರ್ಕಾ ಧರಿಸಿಕೊಂಡು ಚಿನ್ನದ ಅಂಗಡಿಗೆ ನುಗ್ಗಿದ್ರು. ಅತ್ಯಂತ ಚಾಣಾಕ್ಷತನದಿಂದ ಬೆಳ್ಳಿಯ ಆಭರಣಗಳನ್ನು ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಇದೀಗ ಬಂಧಿತರಿಂದ ಸುಮಾರು 1,60,000 ರೂಪಾಯಿ ಮೌಲ್ಯದ ಬೆಳ್ಳಿಯ ಕಾಲ್ ಚೈನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳ್ಳಿಯರ ಈ ಕೈಚಳಕ ಈಗ ಬಯಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಸಾಮಾನ್ಯವಾಗಿ ಊಟದಲ್ಲಿ ಒಂದು ಸಣ್ಣ ಹುಳು ಕಂಡ್ರೂ ಮಡಿವಾಳಿಕೆ ತೋರುವ ನಮಗೆ ರಾಯಚೂರು ಕೃಷಿ ಮೇಳದ ವಿಸ್ಮಯಕಾರಿ ಕೀಟ ಪ್ರಪಂಚ ವಿಭಾಗವು ಹೊಸ ಲೋಕವನ್ನೇ ಪರಿಚಯಿಸಿದೆ. ಚೀನಾ ಮತ್ತು ಇತರೆ ಪಾಶ್ಚಾತ್ಯ ದೇಶಗಳ ಮಾದರಿಯಲ್ಲಿ 12 ಬಗೆಯ ಕೀಟಕಗಳಿಂದ ತಯಾರಿಸಿದ ಸ್ವಾದಿಷ್ಟ ಖಾದ್ಯಗಳನ್ನು ಇಲ್ಲಿ ಪ್ರದರ್ಶಿಸಲಾಯಿತು. ಮಿಡತೆ ಬರ್ಗರು, ಕೀಟದ ಸ್ಯಾಂಡ್ವಿಚ್ಚು, ಮಿಡತೆ ಫ್ರೈ, ಕೀಟ್ ಬೇಬಿ ಕಾರ್ನ್. ದಂಟರ ಮಕ್ಕಿಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ದೇವಸ್ಥಾನದ ಉದ್ಘಾಟನಾ ಸಮಾರಂಭದಲ್ಲಿ ನೂರಾರು ಮುತ್ತೈದೆಯರು ಈ ವಿಶಿಷ್ಟ ಸಂಪ್ರದಾಯವನ್ನು ನೆರವೇರಿಸುವ ಮೂಲಕ ಧಾರ್ಮಿಕ ಭಕ್ತಿಯನ್ನು ಮೆರೆದರು. ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆ ಅಥವಾ ಉದ್ಘಾಟನೆಯಂತಹ ಶುಭ ಕಾರ್ಯಗಳಲ್ಲಿ ಊರಿನ ಮಹಿಳೆಯರು ಒಟ್ಟಾಗಿ ಸೇರಿ ನಡೆಸುವ ಈ ಮೆರವಣಿಗೆಯು ನೋಡುಗರ ಗಮನ ಸೆಳೆಯುವಂತಿತ್ತು. ಬೆಂಗಳೂರಿನ ಅಂಜನಾಪುರ ಪ್ರದೇಶದಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ. ಒಂದೇ ವಾರದಲ್ಲಿ 3 ಬಾರಿ ಚಿರತೆ ಕಾಣಿಸಿಕೊಂಡಿದ್ದು ಸುತ್ತಮುತ್ತಲಿನ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಮೊನ್ನೆ ರಾತ್ರಿ ಒಂದು ಮನೆಯ ಕಾಂಪೌಂಡಿಗೆ ಬಂದಿದ್ದ ಚಿರತೆ ಮತ್ತೆ ಅದೇ ಪ್ರದೇಶದ ಸುತ್ತಮುತ್ತ ಕಾಣಿಸಿಕೊಂಡಿದೆ. ಚಿರತೆಯನ್ನ ಸೆರೆ ಹಿಡಿಯಲು ಗಗ್ಗಲೀಪುರ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ಆರಂಭಿಸಿದ್ದು ಅಂಜನಾಪುರ ಬೇಡಿಯೆ ಬಡಾವಣೆಯಲ್ಲಿ ಸದ್ಯ ಶೋಧ ಕಾರ್ಯ ನಡೆಸಲಾಗಿದೆ. ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಅವರ ವರ್ಗಾವಣೆ ಹಿನ್ನೆಲೆ ನೂತನ ಎಸ್ಪಿ ಆಗಿ ಶೇಖರ್ ಟೆಕ್ಕಣ್ಣವರ್ ಅಧಿಕಾರ ಸ್ವೀಕರಿಸಿದ್ದಾರೆ. ಇದಕ್ಕೂ ಮೊದಲು ಗುಪ್ತಚರ ಇಲಾಖೆಯಲ್ಲಿ ಎಸ್ಪಿಯಾಗಿ ಕಾರ್ಯನಿರ್ವಹಿಸಿದ್ದ ಶೇಖರ್ ಟೆಕ್ಕಣ್ಣವರ್ ಇದೀಗ ದಾವಣಗೆರೆ ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಹೊಣೆ ಹೊತ್ತಿದ್ದಾರೆ. ಅಧಿಕಾರ ಸ್ವೀಕರಿಸಿದ ನಂತರ ಶೇಖರ್ ಟೆಕ್ಕಣ್ಣವರ್ ಅವರು ದಾವಣಗೆರೆ ದುಗ್ಗಮ್ಮ ದೇವಾಲಯಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮುಳ್ಳಯ್ಯನಗಿರಿ ದೇವಸ್ಥಾನದ ಕಾಮಗಾರಿ ನಡೀತಾ ಇರೋದ್ರಿಂದ ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ತೆರಳುವ ಮಾರ್ಗದಲ್ಲಿ ಪ್ರವಾಸಿ ವಾಹನಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಲಾಗಿದೆ. ದೇವಸ್ಥಾನ ನಿರ್ಮಾಣಕ್ಕೆ ಅಗತ್ಯವಿರುವ ಸಾಮಗ್ರಿಗಳನ್ನು ಭಾರೀ ವಾಹನಗಳ ಮೂಲಕ ಸಾಗಿಸ್ತಾ ಇರೋದ್ರಿಂದ ಮತ್ತು ಈ ರಸ್ತೆ ಬಹಳ ಚಿಕ್ಕದಾಗಿರೋದ್ರಿಂದ ಸುರಕ್ಷತೆಯ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಆದ್ದರಿಂದ ಪ್ರವಾಸಿಗರು ಸೀತಾಳಯ್ಯನಗಿರಿಯಿಂದ ಮುಳ್ಳಯ್ಯನಗಿರಿಗೆ ನಡೆದುಕೊಂಡು ಹೋಗುವ ಮೂಲಕ ಸಹಕರಿಸಬೇಕು ಅಂತ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದೆ.